ಬಿಗ್ ಬಾಸ್ ಸೀಸನ್ 11 ಬಲ ಭೀಮ ನನ್ನ ಕುಚಿಕು ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಮಾಡಿದ್ರು. ರಂಜಿತ್ ಹೇಗಿದ್ದ ಚಿಕ್ಕ ಹುಡುಗನಾಗಿ? ನಾವು ಹೆಂಗೆ ಅಂದ್ರೆ ನೆಲ ಗುದ್ದಿ ನೀರ್ ತೆಗೆಯುವಂತವ್ರು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಕತೆ ಇದ್ದಂಗಿದೆಯಲ್ಲ ಅಪ್ಪೇ. ಬಟ್ ಫಸ್ಟ್ ಇಂಪ್ರೆಷನ್ ರಂಜಿತ್ ಅಂದ್ರೆ ಹೇಗಿರುತ್ತೆ? ಬರೋನು ಆಟಿಟ್ಯೂಡ್ ಅಲ್ಲಿ ಬರೋನು, ವರ್ಕೌಟ್ ಮಾಡೋನು, ಇಲ್ಲಾಂದ್ರೆ ಎಲ್ಲರೂ ಒಂದ್ ಕಡೆ ಸಿಗೋನು, ಆಟಿಟ್ಯೂಡ್ ಅಲ್ಲಿ ನೋಡೋನು. ಒಂದು ಆರೋಗ್ಯನ್ಸ್ ಇದೆ, ಒಂದು ಆಟಿಟ್ಯೂಡ್ ಇದೆ, ಒಂದು ಗತ್ತಲ್ಲಿ ಇರ್ತಾನೆ ಹುಡುಗ ಅಂತ. ಸೊ ತುಂಬಾ ಜನಕ್ಕೂ ಅದು ಬಂದಿದೆ. ರಂಜಿತ್ ನಿನ್ ನಗದ್ ಕಡಿಮೆನಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಚಾನಲ್. ನಿಮ್ಮ ಚಾನಲ್ ರಾಯಭಾರಿ ಅವರು ನಾವು ನೀವು ಸ್ನೇಹಿತರೆ. ರಾಯಭಾರಿ ಚಾನಲ್ನ ಹೊಸ ಅಧ್ಯಾಯ ಇವತ್ತಿಂದ ಶುರು ಮಾಡ್ತಾ ಇದೀವಿ ಇನ್ ಅಸೋಸಿಯೇಷನ್ ವಿತ್ ದೈವ ಸ್ಟುಡಿಯೋಸ್. ಇದು ಮಾತು ಗೀತು ವಿತ್ ಶಿಶರ್. ಆಕ್ಚುಲಿ ರಾಯಭಾರಿ ಚಾನಲ್ನ ನಾನು ವಿಟ್ಲ ಯಾವ ಉದ್ದೇಶದಿಂದ ಶುರು ಮಾಡಿದ್ವಿ ಅಂದರೆ ಕಲಾವಿದರನ್ನ ಅಥವಾ ಸಾಧಕರನ್ನ ಕರ್ಕೊಂಬಂದು ಅವರ ಪರಿಚಯವನ್ನ ಆಡಿಯನ್ಸ್ಗೆ ಮಾಡಿಸ್ಬೇಕು. ಹಾಗಾಗಿ ನಾವು ಅವರಿಗೆ ರಾಯಭಾರಿಗಳಾಗಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದಂಥ ಚಾನಲ್ ಇದು. ಸೊ ಅದೇ ನಿಟ್ಟಿನಲ್ಲಿ ಒಂದಷ್ಟು ಸಾಧಕರನ್ನ ಕರ್ಕೊಂಬಂದ್ವಿ, ಪರಿಚಯ ಮಾಡಿಸಿದ್ವಿ. ಅದಾದ ನಂತರ ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಒಂದು ಸ್ವಲ್ಪ ಕುಕ್ಕಿಂಗು, ಲೈಫ್ ಸ್ಟೈಲು ಅಂತ ಈ ಕಡೆ ಹೊರಟೋಗಿದ್ವಿ. ಆದರೆ ಈಗ ನಮ್ಮ ಉದ್ದೇಶವನ್ನ ಈಡೇರಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ದ ಫಸ್ಟ್ ಎವರ್ ಎಪಿಸೋಡ್ ಆಫ್ ಮಾತು ಗೀತು ವಿತ್ ಶಿಶರ್ ನಡೀತಾ ಇದೆ. ನಾನು ಇವತ್ತು ರಾಯಭಾರಿಯಾಗಿ ನನ್ನ ಗೆಳೆಯನಿಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ತುಂಬಾ ಖುಷಿ ಇದೆ. ಅದು ಬೇರೆ ಯಾರು ಇಲ್ಲ, ಬಿಗ್ ಬಾಸ್ ಸೀಸನ್ 11 ಬಲ ಭೀಮ ನನ್ನ ಕುಚಿಕು ಅಂತಾನೆ ಹೇಳ್ಬೋದು. ರಂಜಿತ್ ಇವತ್ತು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ರಂಜಿತ್. ಥ್ಯಾಂಕ್ ಯು. ವೆಲ್ಕಮ್ ಟು ರಾಯಭಾರಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಎಪಿಸೋಡ್ ನನ್ನ ಕರೆದಿದ್ದಕ್ಕೆ. ಎಸ್, ಅಂಡ್ ಬೀಯಿಂಗ್ ಅ ವೆರಿ ಕುಚಿಕು ಫ್ರೆಂಡ್ಸ್, ನಿಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಎಪಿಸೋಡು ಇನ್ನು ಇದು 1000 ಎಪಿಸೋಡ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ರಂಜಿತ್, ಹೇಗೆ ಅನ್ನಿಸ್ತಾ ಇದೆ? ಏನಾಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಆಫ್ಟರ್ ಬಿಗ್ ಬಾಸ್ ಸೀಸನ್ ಮುಗಿಸ್ಕೊಂಡ್ ಬಂದ ಮೇಲೆ ಇತ್ತು. ಸೊ 15 ಡೇಸ್ ಇದ್ರೂ ಆಲ್ಮೋಸ್ಟ್ ಕರ್ನಾಟಕ ಜನತೆಗೆ ಅದ್ಭುತವಾಗಿ ಪರಿಚಯ ಆಗಿದ್ದೀನಿ. ಓಕೆ, ಮನೆ ಮಾತಾಗಿದ್ದೀನಿ. ಎಸ್, ಡೆಫಿನೆಟ್ಲಿ. ಆಫ್ಟರ್ ದಟ್ ಎಲ್ಲರೂ ಒಂದು ಆಶೀರ್ವಾದದಿಂದ ಹೌದು ಇವಾಗ ನನ್ನ ಲೈಫ್ ಪಾರ್ಟ್ನರ್ ಒಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅದರೊಂದು ಬಿಸಿಯಲ್ಲಿ ನಡೀತಾ ಇದೆ. ಒಂದು ಸಿನಿಮಾ ಮುಗಿದಿದೆ ಇವಾಗ, ಕೋಣ ಅಂತ. ಆ ಸಿನಿಮಾ ನಾನು ಮಾಡಿದ್ದೀನಿ, ಅದ್ರಲ್ಲಿ ನೀನು ಮಾಡಿದ್ಯಾ, ನಾವೆಲ್ಲರೂ ಇದೀವಿ. ಸೊ ಇನ್ನೂ ಅದ್ಭುತವಾಗಿ ಆಗಿದೆ. ಹೊರಗಡೆ ಬಂದ್ಮೇಲೆ ಡಬ್ಬಿಂಗ್ ಮಾಡಿದೆ ಅನ್ಸುತ್ತೆ. ಡಬ್ಬಿಂಗ್ ಮುಗೀತದ. ಅಂಡ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದು ಇನ್ನೂ ಖುಷಿ ಆಗ್ತಿದೆ. ಇವಾಗ ನಿನ್ನ ರಾಯಭಾರಿಗೂ ಅಷ್ಟೇ ಎಪಿಸೋಡ್ ಬರ್ತಾ ಇದೀನಿ, ಒಟ್ಟಿಗೆ ಜಾಯ್ನ್ ಆಗ್ತಾ ಇದೀವಿ. ನಂಗೆ ಆಕ್ಚುಲಿ ಫಸ್ಟ್ ಎಪಿಸೋಡ್ ಇದನ್ನ ಶುರು ಮಾಡಬೇಕು ಅಂತ ತುಂಬಾ ದಿನಗಳಿಂದ ನಾವು ಮಾತಾಡ್ತಾ ಇದ್ವಿ. ಪಾಡ್ಕಾಸ್ಟ್ ಶುರು ಮಾಡಬೇಕು, ಮಾತುಕತೆ ಶುರು ಮಾಡಬೇಕು ಅಂತ. ಸೊ ಕಾರ್ಯರೂಪಕ್ಕೆ ತರಬೇಕು ಅಂತ ಅನ್ಕೊಂಡಾಗ ಮೊದಲ ಹೆಸರು ಬಂದಿದ್ದು ರಂಜಿತ್. ನನಗೆ ರಂಜಿತನ್ ಕರೆಸ್ಬೇಕು, ಮಾತಾಡಿಸ್ಬೇಕು. ಬಿಕಾಸ್ ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ, ರಂಜಿತ್ ಬಿಗ್ ಬಾಸ್ ಮುಂಚೆ ನನಗೆ ಪರಿಚಯ ಇರಲಿಲ್ಲ. ಈವೆಂಟ್ಸ್ಗಳಲ್ಲಿ ನೋಡ್ತಾ ಇದ್ವಿ ಅಥವಾ ಮ್ಯಾಚಸಲ್ಲಿ ನೋಡ್ತಾ ಇದ್ವಿ. ನಾನು ಕ್ರಿಕೆಟ್ ಆಡದೇ ಇರ್ಬೋದು, ಬರ್ತಾ ಇದ್ದೆ ನೋಡೋದಕ್ಕೆ, ಅಲ್ಲಿ ನೋಡ್ತಾ ಇದ್ವಿ. ಬಟ್ ಫಸ್ಟ್ ಇಂಪ್ರೆಷನ್ ರಂಜಿತ್ ಅಂದರೆ ಹೇಗಿರುತ್ತೆ ಹೊರಗಡೆ ಪ್ರಪಂಚಕ್ಕೆ, ಅಥವಾ ನನಗೆ ಹೇಗಿತ್ತು ಅಂದರೆ ಆರೋಗ್ಯನ್ಸ್. ಒಂದು ಆರೋಗ್ಯನ್ಸ್ ಇದೆ, ಒಂದು ಆಟಿಟ್ಯೂಡ್ ಇದೆ, ಒಂದು ಗತ್ತಲ್ಲಿ ಇರ್ತಾನೆ ಹುಡುಗ ಅಂತ. ಬಟ್ ಟು ಬಿ ವೆರಿ ಹಾನೆಸ್ಟ್, ಬಿಗ್ ಬಾಸಿಗೆ ಬಂದಾಗ ನೀನು ಎಂಥ ಸ್ವೀಟ್ ಆರ್ಟ್ ಅಂತ ನನಗೆ ಗೊತ್ತಾಗಿದ್ದೆ ಅಲ್ಲಿ. ಆ ದೈತ್ಯ ದೇಹ ಕಾಣಿಸುತ್ತೆ, ಆ ವೆಲ್ ಬಿಲ್ಟ್ ದೇಹ ಕಾಣಿಸುತ್ತೆ, ಮುಖದಲ್ಲಿ ಆ ಕೋಪ ಆರೋಗ್ಯನ್ಸ್ ಇದ್ರೂ ಮನಸ್ಸು ತುಂಬಾ ಮೃದು, ತುಂಬಾ ಸ್ವೀಟ್ ಆರ್ಟ್ ಅಂತ ನನಗೆ ಅನಿಸ್ತು. ಯಾರಾದರೂ ಹೇಳಿದಾರ ನಿಮಗಿದು? ಇಲ್ಲ, ಸಿ ಆಸ್ ಎ ನೀನ್ ಯಾವ ರೀತಿ ಜಡ್ಜ್ ಮಾಡ್ದೋ ಅದೇ ರೀತಿನೇ ಎಲ್ಲರೂ ಹತ್ರ ಬಂದು ಮಾತಾಡೋದು. ಎಕ್ಸಾಕ್ಟ್ಲಿ. ಫಸ್ಟ್ ಆಫ್ ಆಲ್ ದೂರದಿಂದ ನೋಡ್ಬೇಕಾದ್ರೆ ಎಲ್ರಿಗೂ ಅನ್ಸತ್ತೆ ಇವ್ನು ಅಯ್ಯೋ ಇವ್ನು ಸಾಹಸಕ್ಕೆ ಯಾರು ಇವ್ನ ಆರೋಗ್ಯನ್ಸ್ ಯಾರು ನಮಗೂ ಬೇಕಾಗಿಲ್ಲ ಅಂತ. ಬಟ್ ಜೊತೆಲಿ ಜಾಯ್ನ್ ಆಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಸ್ವೀಟ್ ಆಗಿ ಮಾತಾಡ್ತೀವಲ್ಲ, ಅವಾಗಲೇ ಅವ್ರಿಗೆ ಅರ್ಥ ಆಗೋದು, ಹಿಂಗಲ್ಲ ಗುರು ಇವನು ಮನುಷ್ಯ, ಹೆಂಗೋ ಇವ್ನಿಗೆ ಹೆಂಗಿರ್ಬೇಕು ಹಂಗೆ ಇರಬೇಕು, ಒಂಥರ ಮಿರರ್ ಇದ್ದಂಗೆ. ನೀನು ರೆಸ್ಪಾನ್ಸ್ ಕರೆಕ್ಟಾಗಿ ಕೊಟ್ಟರೆ ಅವ್ನು ತುಂಬ ಇನ್ನೂ ಚೆನ್ನಾಗಿ ಕೊಡ್ತಾನೆ ಅಂತ. ಸೊ ತುಂಬ ಜನಕ್ಕೂ ಅದು ಬಂದಿದೆ, ಕ್ವಶನ್ ಮಾರ್ಕ್ ಸುಮಾರು ಜನಕ್ಕೂ ಬಂದಿದೆ. ಅಂಡ್ ರೀಸೆಂಟ್ ಆಗಿ ನನ್ನ ಫ್ರೆಂಡ್ಸ್ ಆದವರು ಅದನ್ನೇ ಹೇಳ್ತಾರೆ. ಆಮೇಲೆ ನಾನು ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ತುಂಬ ಜನ ಅದನ್ನೇ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನೀನು ಇಷ್ಟು ಸಾಫ್ಟ್ ಕಾರ್ನರ್ ನಾನು ಎಲ್ಲೂ ನೋಡಿರ್ಲಿಲ್ಲ, ನೀನು ಯಾವತ್ತು ನೋಡ್ತಾ ಇದ್ರು ಬರೋನು ಆಟಿಟ್ಯೂಡ್ ಅಲ್ಲಿ ಬರೋನು, ವರ್ಕೌಟ್ ಮಾಡೋನು, ಇಲ್ಲಾಂದ್ರೆ ಎಲ್ಲರೂ ಒಂದ್ ಕಡೆ ಸಿಗೋನು, ಆಟಿಟ್ಯೂಡ್ ಅಲ್ಲಿ ನೋಡೋನು, ಎಲ್ರಿಗೂ ಅದೇ ಇದ್ದಿದ್ದು. ಬಟ್ ಯಾವಾಗ ಬಿಗ್ ಬಾಸ್ ಸೀಸನ್ ಅಲ್ಲಿ ಒಂದೊಬ್ರಿಗೆ ಕೇರ್ ಮಾಡೋದು ನೋಡ್ದ, ಆಸ್ ಎ ಫ್ರೆಂಡ್ಶಿಪ್ ಅಲ್ಲಿ ನೋಡ್ದ, ಮಾಡಿರೋದಾಗಿರ್ಬೋದು, ತ್ರಿವಿಕ್ರಮ್ ಮಾಡಿರೋದಾಗಿರ್ಬೋದು. ಸೊ ಅದೆಲ್ಲ ನೋಡಿದ್ಮೇಲೆ ತುಂಬಾ ಜನದ್ದು ವ್ಯೂ ಆಫ್ ಮೈಂಡ್ ಚೇಂಜ್ ಆಯ್ತು, ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಯ್ತು, ತುಂಬಾ ಚೇಂಜ್ ಆಯ್ತು. ಹೌದು. ಸೊ ಹಾಗಿರ್ಬೇಕಾದಾಗ ನನಗೆ ಅದೇ ಅನ್ಸಿದ್ದು, ಅಂಟಿಲ್ ಅಂಡ್ ಅನ್ಲೆಸ್ ಹತ್ರ ಬಂದು ಒಂದು ಮನುಷ್ಯನ, ಒಂದು ವ್ಯಕ್ತಿನ ನೀವು ನೋಡ್ಬೇಕು ಅಂದ್ರೆ ಅಲ್ಲಿವರೆಗೂ ನಿಮ್ಗೇನು ಅರ್ಥ ಆಗಲ್ಲ. ಅವಾಗ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಬಂದು ಕೂತ್ಕೊಂಡು ಮಾತಾಡ್ಬೇಕು. ಎಕ್ಸಾಕ್ಟ್ಲಿ. ಬಟ್ ಕೆಲಸ ಅಂತ ಬಂದಾಗ ಕೆಲಸ ಆ ಥರ ಇರ್ತೀವಿ ನಾವು. ರಂಜಿತ್, ನಿನ್ ನಗದ್ ಕಡಿಮೆನಾ? ತುಂಬಾನೇ ಮೇಡಮ್ ಹೊರಗ್ತಾ ಇದ್ದಾರೆ. ಇಲ್ಲ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಗೋದು ಅನ್ನೋದಕ್ಕಿಂತ ಐ ಲೈಕ್ ಟು ಬಿ ಮೈ ಸೆಲ್ಫ್. ಓಕೆ. ಬಟ್ ಆಸ್ ಎ
ನಮ್ದೊಂದು ಬಾಂಡಿಂಗ್ ಸೆಟ್ ಆಗುತ್ತೆ ನೋಡು, ಆ ಬಾಂಡಿಂಗ್ ಸೆಟ್ ಆದಾಗಲೇ ಕೂತ್ಕೊಂಡು comfort zone create ಆಗೋವರೆಗೂ. ಕಂಫರ್ಟ್ ಝೋನ್ ಕ್ರಿಯೇಟ್ ಆಗೋವರೆಗೂ ನಾನು ಅಷ್ಟೆಲ್ಲ ಓಪನ್ ಅಪ್ ಆಗಲ್ಲ. ಓಕೆ. ಸೊ ನನಗೆ ನಿನ್ಗೂ ಶುರುವಾಗಿದೆ ಅದೇ ತರ. Exactly. ಬಂದು ಮಾತಾಡಿದಾಗ ಆಗಿರ್ಬೋದು, ಒಂದು ಕೇರ್ ಆಗಿರ್ಬೋದು, Exactly. ಒಬ್ರಿಗೊಬ್ರು ರೇಗಿಸ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಶುರುವಾಗಿದೆ ಅವಾಗ. ಆಕ್ಚುಲಿ ನಾನು ಬಿಗ್ ಬಾಸ್ ಆಮೇಲೆ ಬರ್ತೀನಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬಟ್ ನೀನ್ ಇವಾಗ ಹೇಳ್ತಾ ಇದ್ದೆ ಹತ್ರ ಬಂದು ನೋಡಿದ್ರೇನೋ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಾಗೋದು. ಅಂಡ್ ನಿನ್ನ ಬಾಂಡಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಒಂದ್ ರೀಲ್ ವೈರಲ್ ಆಗಿದೆ ನಮ್ಮಿಬ್ರದ್ದು, ನೆನ್ಪಿದ್ಯಾ? ನಾವಿಬ್ರು ಕಂಬುಗಳು ಇಟ್ಕೊಂಡು ಟಾಸ್ಕ್ ಮಾಡಿದ್ವಿ, ಹಂಸ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ವಲ್ಲ. ಕ್ಯಾಪ್ಟನ್ ಟಾಸ್ಕ್, ಕ್ಯಾಪ್ಟನ್ಸಿ ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಮಾಡಿದ್ರು. ಸೊ ಆ ಟಾಸ್ಕ್ ಅಲ್ಲಿ ಆಕ್ಚುಲಿ ನನಗೆ ಸಿಕ್ಕಾಬಡೆ ಭುಜ ಇಂಜುರಿ ಆಗಿ ನೋವ್ತಾ ಇರುತ್ತೆ. ಆಗ ರಂಜಿತ್ ಕಡೆಗೆ ನೋಡ್ಬಿಟ್ಟು ಸುಮ್ಮನೆ ಒಂದು ಎಕ್ಸ್ಪ್ರೆಷನ್ ಕೊಡ್ತೀನಿ, ತುಂಬಾ ನೋವ್ತಿದೆ ಅಂತ. ಅವನೇ ಕಷ್ಟದಲ್ಲಿ ನಿಂತಿರ್ತಾನೆ, ಆದ್ರೂ ಅಲ್ಲಿ ನನಗೆ ಭುಜ ಒತ್ತಿ ಮಸಾಜ್ ಮಾಡಿ, ಅಷ್ಟು ಸ್ವೀಟ್ ಹಾರ್ಟ್ ರಂಜಿತ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವನ ಎದುರುಗಡೆ ನೋಡೋದಕ್ಕೆ ಏನೇ ಇರ್ಬೋದು, ಏನೇ ಒಂದು ಅವನು ಅರಗನ್ಸ್ ಅಥವಾ ಆಟಿಟ್ಯೂಡ್ ಕಾಣಿಸ್ಬೋದು, ಬಟ್ ಮನಸ್ಸಿಂದ ಲವ್ ಯು ಡಾರ್ಲಿಂಗ್. ಲವ್ ಯು ಟು ಮಗ. Yes. ಏನಕ್ಕೆ ಅಂದ್ರೆ ಒಬ್ರಿಗೊಬ್ರಿಗೆ ಆಗ್ಬೇಕು ಅಷ್ಟೇ. ಇವಾಗ ಯಾರ್ಯಾರು ಕೇಳ್ಕೊಂಡ್ ಬಂದಿರಲ್ಲ. ಹೌದು. ಸೊ ಈಗಿನ ಜನರೇಷನ್ ಅಲ್ಲಿ ನಾವು ಕಂಡಷ್ಟು ಫ್ರೆಂಡ್ಶಿಪ್ ಅನ್ನೋದು ಬೆಲೆನೇ ಇಲ್ಲ ಅಲ್ಲಿ. ಆ ಫ್ರೆಂಡ್ಶಿಪ್ ಸಿಗ್ಬೇಕು ಅಂದ್ರೂ ನಾವು ತುಂಬಾನೇ ಕಷ್ಟಪಡ್ಬೇಕು, ತುಂಬಾನೇ ನಂಬಿಕೆ ಉಳಿಸ್ಕೊಬೇಕು. ಸೊ ಇವಾಗ ನಾವು ಮೀಟ್ ಆಗೋದು ಕಮ್ಮಿ ಅಂತ ನೀನೇ ಹೇಳಿದೆ. ಬಿಗ್ ಬಾಸ್ ಮನೇಲಿ ಅಂತ ಬಂದಾಗ ನಾವೆಲ್ಲನೂ ಬಿಟ್ಟು ಬಂದಿದ್ದೀವಿ ಹೊರಗಡೆ, ಫ್ಯಾಮಿಲಿ ಅನ್ನೋದು ಬಿಟ್ಟು ಬಂದಿದ್ದೀವಿ, ಫ್ರೆಂಡ್ಶಿಪ್ ಅನ್ನೋದು ಬಿಟ್ಟು ಬಂದಿದ್ದೀವಿ. ಇಲ್ಲಿ ಬಂದಾಗ ನಮ್ಗೆ ಒಂದು ಕಂಫರ್ಟ್ ಝೋನ್ ಅನ್ನೋದಕ್ಕಿಂತ ಜಾಸ್ತಿ ಒಬ್ರು ಕೇರ್ ಮಾಡ್ಬೇಕು ಗುರು. ಅವ್ರು ಎಲ್ಲೋ ನಾವುಗಳೇ ನೋಡ್ಬೇಕು ಒಬ್ಬ ಮಕ್ಕಳನ್ನ. ಆಮೇಲೆ ಪಕ್ಕದಲ್ಲಿ ನಿಂತ್ಕೊಂಡಾಗ ನಮ್ಗೊಂದು ಆ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಟ್ಟಿರ್ತದೆ. ಇವಾಗ ನೋಡು, ಅಲ್ಲಿ ಸ್ವರ್ಗ ಮತ್ತೆ ನರ್ಕ ಅಂತ ಮಾಡಿದಾಗ ನಮ್ಮನ್ನ ನಾವೇ ಕೇರ್ ಮಾಡ್ಕೊಬೇಕು. ಹೌದು. 7 ಜನ ಇದ್ವಿ ನಾವು, ನಮಗೆ ನಾವೇ ಆಗ್ಬೇಕಿತ್ತು, ಅಷ್ಟೇ ಆಗ್ಬೇಕಾಗಿತ್ತು. ಸೊ ಟಾಸ್ಕ್ ಅಂತ ಬಂದಾಗ ಆಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ. ಬಟ್ ಆಫ್ಟರ್ ದಟ್ ಇರೋದೇ ಒಂದು ರಿಲೇಶನ್ಶಿಪ್, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಫ್ಯಾಮಿಲಿ ಟೈಪ್ ನಾವು ಅದರಲ್ಲಿ ಕ್ರಿಯೇಟ್ ಮಾಡ್ಕೊಂಡು. ಅಂಡ್ ನಿನಗೆ ನೋವು ಅಂತ ಹೇಳ್ಬೇಕಾದ್ರೆ ನಂಗೆ ಅರ್ಥ ಆಗುತ್ತಾ ನೋವೇನು ಅಂತ. ಏನಕ್ಕಂದ್ರೆ ನಾವು ಒಂದು ವರ್ಕೌಟ್ ಮಾಡೋದು ನಮ್ಗೆ ಹೆಂಗಿರುತ್ತೆ ಅಂತ ಗೊತ್ತು. ಸೊ ಹಾಗಾಗಿರ್ಬೇಕಾದ್ರೆ ನಿನಗೆ ನಾನೇ ಆಗ್ಬೇಕು, ನನಗೆ ನೀನೇ ಆಗ್ಬೇಕು. ಎಕ್ಸಾಕ್ಟ್ಲಿ. ಸೊ ಹಂಗಿದ್ದಾಗ ಐ ಯೂಸ್ ಟು ಟೇಕ್ ಕೇರ್ ಆಫ್. ಎಲ್ರ ಬಗ್ಗೆನೂ ಅಷ್ಟೇ. ಅದೇ ನನ್ನ ಬಗ್ಗೆ ಅಂತಲ್ಲ, ಎಲ್ರ ಬಗ್ಗೆನೂ. ಅಂಡ್ ಪಕ್ಕದಲ್ಲಿ ನಿಂತಿದ್ಯಾ, ನಿನ್ ಕೈಲಿ ಆಗ್ತಿಲ್ಲ, ಅಟ್ಲೀಸ್ಟ್ ಏನೋ ಮಾಡೋಣ ಗುರು, ಅಟ್ಲೀಸ್ಟ್ ಸ್ವಲ್ಪ ನಿಂತ್ಕೊಳ್ಳಿ. ಥಾಟ್ ಇದೆಯಲ್ಲ, ಅದೇ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಹೇಳೋದಕ್ಕೆ ಅದೊಂದು ಥಾಟ್ ಸಾಕು. ಹೋಗ್ಬೇಕಾದ್ರೆ ಏನ್ ಎತ್ಕೊಂಡು ಹೋಗ್ತೀವಿ, ಪ್ರೀತಿಯೊಂದು ಎತ್ಕೊಂಡು ಹೋಗ್ತೀವಿ, ಅಷ್ಟೇ ಸಾಕು. ಓಕೆ ರಂಜಿತ್, ಇವಾಗ ನಿನ್ನನ್ನ ಸೀರಿಯಲ್ ಅಲ್ಲಿ, ಸಿನಿಮಾಗಳಲ್ಲಿ, ಬಿಗ್ ಬಾಸ್ ಅಲ್ಲಿ ಜನ ನೋಡಿದ್ದಾರೆ, ಈಗ ಸೋಷಿಯಲ್ ಮೀಡಿಯಾಲು ತುಂಬಾ ನೋಡ್ತಾ ಇದ್ದಾರೆ. ಅದು ಬಿಟ್ಟು ರಂಜಿತ್ ಹೇಗಿದ್ದ ಚಿಕ್ಕ ಹುಡುಗನಾಗಿ? ಚಿಕ್ಕ ಹುಡುಗನಿಂದನೂ ನಾನು ಐ ಯೂಸ್ ಟು ಬಿ ವೆರಿ ಬಿಸಿ ವಿತ್ ಮೈ ಓನ್ ವರ್ಲ್ಡ್. ಲೈಕ್ ಯಾವ ತರ? ಸ್ಪೋರ್ಟ್ಸ್. ನಾನು ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇರ್ತಾ ಇದ್ದೀನಿ. ಹೌದಾ? ಓಕೆ. ಬೇರೆದೇನು ಇಲ್ಲ ನನಗೆ. ಇವಾಗ ನಮ್ಮ ತಾಯಿ ಬಂದು ಸ್ಪೋರ್ಟ್ಸ್ ಮ್ಯಾನ್. ಸೊ ಹಾಗಾಗಿ ಮಮ್ಮಿ ಬಂದು ವೆಟ್ರನ್ಸ್ ಅಲ್ಲೆಲ್ಲ ಅವರು ಹ್ಯಾಮರ್ ಥ್ರೋ ಮತ್ತೆ ಹ್ಯಾಮರ್ ಥ್ರೋ. ವಾಟ್ ಇಸ್ ಹ್ಯಾಮರ್ ಥ್ರೋ? ಹ್ಯಾಮರ್ ಥ್ರೋ ಅಂದ್ರೆ ಇಸ್ ಲೈಕ್ ಶಾರ್ಟ್ ಪುಟ್ ಯಾವ ಥರ ಇರುತ್ತೆ, ಅದಕ್ಕೆ ಒಂದು ಚೈನ್ ಹಾಕಿರ್ತಾರಲ್ಲ. ಸೊ ದಟ್ ಇಸ್ ದ ಥಿಂಗ್, ಹ್ಯಾಮರ್ ಥ್ರೋ. ಅದರಲ್ಲಿ ಇದ್ರು ಮಮ್ಮಿ. ಆಮೇಲೆ ಡಿಸ್ಕಸ್ ಥ್ರೋ ಮಾಡ್ತಿದ್ರು. ಸೊ ವೆಟ್ರನ್ಸ್ ಅಲ್ಲೂ ಅಷ್ಟೇ ಮಮ್ಮಿ ಡೆಲ್ಲಿಗೆಲ್ಲ ಹೋಗಿ ಬಂದ್ರು. ಬಿಕಾಸ್ ಮಮ್ಮಿ ಚೈಲ್ಡ್ಹುಡ್ ಇಂದನೂ ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ದು. ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಅಲ್ಲೆಲ್ಲ. ಸೊ ಅದನ್ನ ನಮಗೆ ಬೆಳೆಸಿದ್ರು. ತಾಯಿಯವ್ರ ಹೆಸರು ಸೀತಾಲಕ್ಷ್ಮಿ ಅಂತ. ಬಟ್ ಟುಡೇ ಶಿ ಇಸ್ ನಾಟ್ ವಿತ್ ಮೀ. ದಟ್ ಇಸ್ ದ ಓನ್ಲಿ ಥಿಂಗ್ ಇಸ್ ಲೈಕ್ ಅವರೊಂದು ನನ್ನ ದೊಡ್ಡ ಸಪೋರ್ಟ್. ಏನಕ್ಕೆ ನಾವು ಈ ರೀತಿ ಬೆಳಿಬೇಕು ಅಂದಾಗ ಅವರೇ ಇರೋದು ಮೇನ್. ಎಕ್ಸಾಕ್ಟ್ಲಿ. ಏನಕ್ಕಂದ್ರೆ ಅವರು ಹಾಕೊಟ್ಟಿರೋಂಥ ಒಂದು ಹಾದಿ ನಮ್ಗೆ. ಸೊ ಆ ಸ್ಪೋರ್ಟ್ಸ್ ಮ್ಯಾನ್ ಅಂತ ಸ್ಟಾರ್ಟ್ ಆಗಿದ್ದೆ ನಾನು. ಲೈಕ್ ಎಷ್ಟು ಸ್ಮಾಲ್, ಐ ವಾಸ್ ಜಸ್ಟ್ ಕಿಡ್. ನಾನು ಅವಾಗ ನನ್ನ ಬೆಳಗ್ಗೆ ಒಂದು 5 ಗಂಟೆಗೆಲ್ಲ ಎಬ್ಬಿಸ್ಬಿಟ್ಟು ಒಂದು ಹಾಲ್ಗೆ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಆಗ್ಲಿಂದಾನೆ ಅಲ್ಲಿ ಒಬ್ರು ಹುಡುಗನ್ನ ರೆಡಿ ಮಾಡಿದ್ರು ಡ್ಯಾಡಿ. ನನ್ನ ಸೈಕಲ್ ಕರ್ಕೊಂಡು ಹೋಗಿ ಕರ್ಕೊಂಡ್ಬರೋದು. ಮತ್ತಿಕೆರೆಯಲ್ಲಿ ಕರಾಟೆ ನಡೀತಿತ್ತು, ತೆಕ್ಕೊಂಡು ಅದ್ರಲ್ಲಿ ಇರ್ತಾ ಇದ್ದೆ ನಾನು. ಸೊ ಬೆಳಗ್ಗೆ ಚಿಕ್ಕ ವಯಸ್ಸಿನ ಸ್ಟಾರ್ಟ್ ಮಾಡಿಸ್ಬಿಟ್ರು. ಇವನು ಹಿಂಗೆ ಇರ್ಬೇಕು ಅಂತ ಮಮ್ಮಿಗೆ ಅದೊಂದು ಆಸೆ. ಓದೋಗಿದ್ದು ಎಲ್ಲ ಅದನ್ನ ಹೇಳ್ತಿದ್ರು, ಓದು ಅಂತ ಹೇಳ್ತಿದ್ರು. ಬಟ್ ನಾನು ಗೊತ್ತಿರಲಿಲ್ಲ. ಅದನ್ನೇ ಕೇಳಿದ್ದು, ವಿದ್ಯೆ ನೈವೇದ್ಯ. ಅದಷ್ಟೇ, ಪಾಸ್ ಆದ್ರೆ ಸಾಕು ಗುರು, ಅಷ್ಟೇ. ಮಿಕ್ಕಿ ನಾವು ನೋಡ್ಕೊಳ್ಳೋಣ ಅಷ್ಟೇ. ನಾವು ಹೆಂಗೆ ಅಂದ್ರೆ ನೆಲ ಗುದ್ದಿ ನೀರ್ ತೆಗೆಯುವಂತವ್ರು. ಎಲ್ ಬಿಕ್ಕರು ಒದ್ದಾಡು ಬಿದ್ದಾಡು, ಒಟ್ಟಲ್ಲಿ ನಮ್ಗೇನು ಏನೋ ಒಂದು ಮಾಡ್ಬೇಕು. ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಂದು ಏನ್ ಮಾಡ್ಬೇಕು ಎಲ್ಲ ಮಾಡ್ತಿದ್ವಿ. ಏನೇ ಅಂದ್ರೆ ಫಸ್ಟ್ ಸ್ಕೂಲ್ ಕಾಲೇಜ್ ಅಂತ ಬಂದಾಗ ರಂಜಿತ್ ಎಲ್ಲಿ ಅಂದ್ರೆ ಸ್ಪೋರ್ಟ್ಸ್ ಫಸ್ಟ್, ಸ್ಪೋರ್ಟ್ಸ್ ಸ್ಟಡೀಸ್ ಅಂದ್ರೆ ಲಾಸ್ಟ್. ಸೊ ಅಲ್ಲೊಂದಷ್ಟು ಬೈಸ್ಕೊತಿದ್ವಿ, ಎಲ್ಲಾನು ಮಾಡ್ತಿದ್ವಿ, ಕಾಮನ್ ಆಗಿರ್ತಿತ್ತು. ಅಂಡ್ ಯಾವಾಗ 7th ಸ್ಟ್ಯಾಂಡರ್ಡ್ ವರೆಗೂ ನಾನು ಒಂದು ಕರೆಕ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಅವಾಗ ಒಂದ್ಸರಿ ಒಬ್ಬ ಚೆನ್ನಾಗಿ ಹೊಡೆದ್ಬಿಟ್ಟ ನನಗೆ. ಅದನ್ನ ನೋಡಿದ ತಕ್ಷಣ 7ನೇ ಕ್ಲಾಸ್ಗೆ ಅಲ್ಲಲ್ಲ, ಇದು ಅವಾಗ ಎಲ್ಲೋ ಬೆಲ್ಟ್ಗೆನೋ, ಎಲ್ಲೋ ಬೆಲ್ಟ್ಗೆ ಒಂದು ಎಕ್ಸಾಮ್ ಇರುತ್ತೆ. ಅದೊಂದು ಅವಾಗ ಟೈಕೊಂಡೋದಲ್ಲಿ. ಸೊ ಹಂಗ್ ಮಾಡ್ಬೇಕಾರೆ ಅವ್ನು ನನ್ಗೆ ಹೊಡೆದ ಅಂದಿದ ತಕ್ಷಣ ನಮ್ಮ ಅಮ್ಮ, ಅಯ್ಯೋ ನನ್ನ ಮಗನ್ ಬದೇ ಬೀಳ್ತದೆ, ಬೇಡ ಅಂತ ಕಂಪ್ಲೀಟ್ ಸ್ಪೋರ್ಟ್ಸ್ ಚೇಂಜ್ ಮಾಡ್ಬಿಟ್ಟು. ಏನಕ್ಕೆ ಅಂದ್ರೆ ಕರೆಕ್ಟ್ ಚಿಕ್ಕ ವಯಸ್ಸಿನ ಕಲ್ತಾಗ ಮನೇಲಿ ಅಕ್ಕಂದ್ರ ಹೊಡಿಯೋದು, ಅವ್ರು ಹೊಡಿಯೋದು, ಇವ್ರು ಹೊಡಿಯೋದು ಗೊತ್ತಲ್ಲ, ಚಿಕ್ಕ ಮಕ್ಳ ಆಟಗಳು. ದಿಂಬಲ್ ಜಗಳ ಆಡೋದು, ಹೊಡಿಯೋದು, ಅದೇ ಆಗ್ತಿತ್ತು ನಮ್ಗೆ. ಆಮೇಲೆ ಇಟ್ಕೊಂಡು ಮಮ್ಮಿ ಇಟ್ಕೊಂಡು ಬೇಡ ನಿನಗೆ ಕರೆಕ್ಟಲ್ಲಿ ಏಟ್ ಬೀಳುತ್ತೆ, ಅಥ್ಲೆಟಿಕ್ಸ್ ಹೋಗ್ಬಿಡು ಅಂತ ತೊಗೊಂಡೋಗಿ 8th ಸ್ಟ್ಯಾಂಡರ್ಡ್ ಅಥ್ಲೆಟಿಕ್ಸ್ ಹಾಕ್ಬಿಟ್ಟು. ಏನು ರನ್ನಿಂಗ್ ಎಲ್ಲ
ಅವಾಗಲೂ ಅಷ್ಟೇ ಎಲ್ಲ ಸ್ಪೋರ್ಟ್ಸ್ ರಂಜಿತ್ ಫಸ್ಟ್ ಓಕೆ ಚಾಂಪಿಯನ್, ಸ್ಕೂಲ್ಗೂ ಚಾಂಪಿಯನ್, ಕಾಲೇಜ್ಗೂ ಚಾಂಪಿಯನ್. ಅವಾಗ ನಾನು 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಒಂದು ನಾಟಕ ಮಾಡಿದ್ವಿ ನಾವು ಅವಾಗ ವಾಣಿ ಸ್ಕೂಲಲ್ಲಿ. ನನ್ನ 4 ಸ್ಕೂಲ್ ಚೇಂಜ್ ಆಗಿದೆ, ಎಲ್ಲ ಕಡೆ ಹೊಡ್ಕೊಂಡ್ ಬಂದಿರೋದು ನಾನು. ಏನು ಕಮ್ಮಿ ಅಲ್ಲ ನಾವು ತಲಾಟೆ ಮಾಡೋದು, ಹೋಗಿದ್ದ ಜಾಗದಲ್ಲೆಲ್ಲ ಹೊಡೆದಾಡೋದು ಬರೋದು ಇದೇ ಆಗೋಗಿತ್ತು ನಂದು. ವಾಣಿ ಸ್ಕೂಲ್ ಇದ್ದೆ ಅವತ್ತು. ವಾಣಿ ಸ್ಕೂಲ್ 7th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ 4th ಇರ್ಬೇಕಾದ್ರೆ ಪಂಚಜನ್ಯ ಸ್ಕೂಲು, 6th ವಾಣಿ ಸ್ಕೂಲ್ ಬಂದೆ. ವಾಣಿ ಸ್ಕೂಲ್ ಬಂದಾಗ ಒಂದು ನಾಟಕ ಮಾಡಿದ್ವಿ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅರುಣ್ ಅಂತ, ಈಗಲೂ ಅವನು ಈಸ್ ಅ ಲಾಯರ್, ಬಿಗ್ಗೆಸ್ಟ್ ಲಾಯರ್ ಇವಾಗ. ಅವನೊಂದು ನಾಟಕ ಮಾಡೋಣ ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಇರ್ತಲ್ಲ, ಅವಾಗ ಮಾಡಿದ್ದು. ಅವಾಗ ಮಾಡ್ಬೇಕಾದ್ರೆ 22 ನಾಟಕ ಇತ್ತು ಇಡೀ ಎಂಟೈರ್ ಸ್ಕೂಲಲ್ಲಿ. ಆ 22 ನಾಟಕದಲ್ಲಿ ನನಗೆ ಬೆಸ್ಟ್ ಸೀರೀಸ್ ಅವಾರ್ಡ್ ಮಾಡಿದ್ರು. ಅವಾಗ ನಂಗೆ ಸಿಕ್ಕಿದ್ದು ಭಗವದ್ಗೀತೆ ಬುಕ್ಕು. ಓಹೋ. ಅವಾಗ ನನಗೆ ಮಾಸ್ಟರ್ ಬಂದ್ಬಿಟ್ಟು ಹೇಳಿದ್ರಂತೆ ನಮ್ಮ ಅಮ್ಮನ ಹತ್ರ, ಇವನು ಓದೋದಿಲ್ಲ ಏನೂ ಇಲ್ಲ, ಹೆಂಗಿರು ನಾಟಕ ಮಾಡಕ್ಕೆ ಚೆನ್ನಾಗಿ ಮಾಡ್ತಾನೆ, ತಗೊಂಡೋಗಿ ನಾಟಕ ಕಂಪ್ನಿಗೆ ಹಾಕ್ಬಿಡಿ ಅಂತ. ಇಲ್ಲ ಸರ್, ಅವ್ನು ಸ್ವಲ್ಪನಾದ್ರು ಅವ್ನಿಗೆ ವಿದ್ಯೆ ಬೇಕಲ್ವ ಸರ್, ಅಟ್ಲೀಸ್ಟ್ ಒಂದು PUC ಡಿಗ್ರಿ ಮುಗಿಸ್ಬಿಡಿ ಸರ್ ಅಂತ. ಆಮೇಲೆ ಇದ್ಕೊಂಡು ಇಲ್ಲ ಸ್ಪೋರ್ಟ್ಸ್ ಚೆನ್ನಾಗಿದ್ದಾನೆ, ಡ್ರಾಮಾನು ಚೆನ್ನಾಗಿ ಮಾಡ್ತಾನೆ, ಬೆಸ್ಟ್ ಎಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಹಾಕ್ಬಿಡಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಪ್ಪ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಮಮ್ಮಿಗೆ ಹೆಂಗೋ ಸಮಾಧಾನ ಮಾಡಿ, ಆಯ್ತು ಮಮ್ಮಿ ಹೆಂಗೋ ಕಷ್ಟ ಬಿದ್ದು ಅಟ್ಲೀಸ್ಟ್ PUC ಡಿಗ್ರಿ ಆದ್ರೂ ಮುಗಿಸ್ತೀನಿ ಅಂತ ಬಂದ್ವಿ. ಸೊ ಹಂಗೆ ಜನರಲ್ ಆಗಿ ಹೋಗ್ತಿತ್ತು ಅಥ್ಲೆಟಿಕ್ಸ್. ಆಕ್ಟಿಂಗ್ದು ಬುನಾದಿ ಅಲ್ಲಿ ಏನಾದ್ರು ನೆನಪಿದ್ಯಾ ನಾಟಕದ್ದು? ನಮ್ಮ ಅಪ್ಪನ ಕೋರ್ಟು ಅಂತ ಮಾಡಿದ್ದು. ಓಕೆ. ಏನಾದ್ರು ಲೈನ್ ಗೀನ್ ಏನಾದ್ರು ನೆನಪಿದ್ಯಾ? ಲೈನ್ ಅಷ್ಟಿಲ್ಲ. ಅದಿಲ್ಲ ಏನು ಅಂದ್ರೆ ಒಂದು ಬಕ್ಸ್ ಬನ್ನಿ ಟೀ ತಕೊಂಡು ಹೊಟ್ಟೆ ದಪ್ಪ ಮಾಡ್ಕೊಂಡು ಆ ರೀತಿ ನಾಟಕ ಮಾಡಿದ್ದು ನಾನು. ಕ್ಯಾರೆಕ್ಟರ್ನ ಐ ಕ್ಯಾರಿಡ್ ಔಟ್ ಲೈಕ್ ಎನಿಥಿಂಗ್ ಎಲ್ಸ್. ನನಗೆ ಗೊತ್ತಿಲ್ಲ ಅದು ಹೆಂಗ್ ಮಾಡಿದೆ ಅಂತ. ಫ್ಯಾಂಟಾಸ್ಟಿಕ್. ಓಕೆ. ನನ್ನ ಫ್ರೆಂಡ್ ಯಾರು ಒಳಗಡೆ ಒಬ್ಬ ಕಲಾವಿದನೇ ಅಂತ ಗೊತ್ತಾಗಿದ್ದು ಅವಾಗಲೇ ಗೊತ್ತಾಗಿದ್ದು. ಆಮೇಲೆ ನನ್ನ ಫ್ರೆಂಡ್ ಯಾರು ನಾಟಕ ಮಾಡ್ತಾರೆ ಅರುಣ್ ಅಂತ. ಸೊ ಅವ್ನು ಮಾಡ್ಬೇಕಾದ್ರೆ ಅವನೇ ಶಾಕ್ ಆಗ್ಬಿಟ್ಟ. ಏನಕ್ಕೆ ಆನ್ ಸ್ಪಾಂಟೇನಿಯಸ್ ಆಗಿ ಸ್ಪಾಟಲ್ಲೇ ನಾನು ಡೈಲಾಗ್ ಹೊಡಿತಿದ್ದೀನಿ 7th ಸ್ಟ್ಯಾಂಡರ್ಡ್ ಅಲ್ಲಿ. ಅವನು ಏನೋ ಅಂದ ಅಂತ ನಾನೇನೊಂದು ಅಂದ್ಬಿಟ್ಟು ಅಲ್ಲಿಗೆ ಅಂದಿದ ತಕ್ಷಣ ಅವ್ನು ಇದ್ಕೊಂಡು ಏನೋ ಮಗಲ್ಲ ಸ್ಪಾಂಟೇನಿಯಸ್ ಹೊಡ್ಬಿಟ್ಟಲ್ಲ. ಆಮೇಲೆ ಎಲ್ಲ ಬಂದಿದ ತಕ್ಷಣ ಅವನು ಫುಲ್ ಖುಷಿ ಆದ, ಪರವಾಗಿಲ್ಲ ಮಗ ನಿನ್ನ ಒಬ್ಬ ಕಲೆ ಇದೆ, ಚೆನ್ನಾಗಿ ಬರ್ತಿದ್ಯಾ ಹೊರಗಡೆ, ನೀನು ಏನೋ ಒಂದು ಆಗ್ತೀಯ ಬಿಡು ಹಂಗೆ ಅಂತ. ಏನಾದ್ರು ಫನ್ನಿ ಎಕ್ಸ್ಪೀರಿಯನ್ಸ್ ನಾಟಕ ಮಾಡ್ಬೇಕಾಗಿರೋದು? ಅದೇ ಈ ಹಲ್ಲಾಕೊಂಡು ಮಾಡ್ಬೇಕಾರೆ ಮಾತಾಡಕ್ ಆಗ್ತಿರ್ಲಿಲ್ಲ. ಅದು ಬೇರೆ ಜಾರ್ತಿತ್ತು, ಈ ಬಸ್ ಬನಿಟ್ ಇತ್ತು, ಇಟ್ಕೊಂಡು ಮಾಡೋದು ಜಾರ್ತಿತ್ತು. ಅವ್ನಿಗೆ ಇದ್ಕೊಂಡು ಅವ್ನು ಒಂದ್ಸರಿ ಕಣ್ಸನೆ ಮಾಡಿದೆ, ಜಾರ್ತಿದೆ ಹೆಂಗೆ ಅಡ್ಜಸ್ಟ್ ಮಾಡೋದು. ಆ ಹೊಟ್ಟೆ ಬೇರೆ ಕಟ್ಕೊಂಡ್ಬಿಟ್ಟಿದೀವಲ್ಲ, ದಪ್ಪ ಹೊಟ್ಟೆ ಮಾಡ್ಕೊಂಡು ಟೋಪಿ ಹಾಕೊಂಡು. ಸೊ ಅದ್ಭುತವಾಗಿತ್ತು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಕಂಪ್ಲೀಟ್ಲಿ ಟಚ್ ಹೊಟ್ಟೋಯ್ತು. ಈ ನಾಟಕ ಬರೀ ಅಥ್ಲೆಟಿಕ್ಸ್ ಬಿಸಿ ಆಗ್ಬಿಟ್ಟೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬೆಳಗ್ಗೆ ಕಾಲೇಜ್ ಸ್ಕೂಲು ಕಾಲೇಜು ಅಂತ ಬಂದಾಗ ನಮ್ಗೆ ಎಲ್ಲ ಕಡೆನೂ ನಮಗೆ ಸ್ಪಾನ್ಸರ್ಸ್ ನಮಗೆ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ದಾನೆ ಹಂಗೆ ಅಂದ್ಬಿಟ್ಟು ಬೆಳಗ್ಗೆ ನಮಗೆ ಫ್ರೀ ಟೈಮ್ ಕೊಟ್ಬಿಡೋರು. ಒಂದು ಪೀರಿಯಡ್ ಹೋಗಂಗಿಲ್ಲ ನಮಗೆ. ಇನ್ನು ಸಾಯಂಕಾಲ ಅಷ್ಟೇ ಒಂದು ಪೀರಿಯಡ್ ಮೈನಸ್ ಎಲ್ಲ ನಮಗೆ ಅಟೆಂಡೆನ್ಸ್ ಕೊಟ್ಬಿಡೋರು. ಸೊ ಅದ್ರ ಜನರಲ್ ಆಗಿ ಉಳಿದಿದ್ದ ಪೀರಿಯಡ್ಸ್ ಹೋಗ್ತಿದ್ದ ಫಸ್ಟ್ ಲಾಸ್ಟ್ ಬಿಟ್ಟು ಅದು ಮೈನಸ್ ಆಗ್ತಿತ್ತು ಒಂದೊಂದ್ಸರಿ. ಏನಕ್ಕೆ ಕೇಳೋ, ಅಲ್ಲಿ ಒಂದೊಂದು ಒಬ್ಬರು ಲೆಕ್ಚರ್ ನಮ್ಗೆ ಇಷ್ಟ ಆಗಲ್ಲ, ಅವ್ನ ಕ್ಲಾಸ್ ಬರಲ್ಲ ಅಂತ ಯಾವ ಬೆಳಗುರು ನಮ್ಗೆ ಇನ್ನೇನು ಜಸ್ಟ್ ಪಾಸರಸ್ ಆಗ್ತಾನೆ. ಯು ಡೋಂಟ್ ಬಿಲೀವ್ ಆರ್ ನಾಟ್, ಫಸ್ಟ್ ಇಯರ್ ಡಿಗ್ರಿಯಿಂದ 3rd ಇಯರ್ ಮುಗಿಯೋರ್ಗು ಒಂದೇ ಬುಕ್ಕಲ್ಲಿ ಎತ್ಕೊಂಡು ಹೋಗಿದ್ದೀನಿ. ಆ ಒಂದೇ ಬುಕ್ಕಲ್ಲಿ ಬರೀ ಪಾಯಿಂಟ್ಸ್ ಬರ್ಕೋತಿದ್ದೆ ಅಷ್ಟೇ. ನಾನು ಕಾಲೇಜ್ ಒಂದೇ ಬುಕ್ ಎತ್ಕೊಂಡು ಹೋಗೋದು. ಹೆಂಗೆ ಎಕ್ಸಾಮ್ ಬಂದಾಗ ಗೊತ್ತಲ್ಲ, ಏನೋ ಒಂದು ಬರ್ಬಿಟ್ಟು ಬರೋದು. ಪಾಸ್ ಆಗ್ತಿದ್ದೆ. ಪಾಸ್ ಆಗ್ತಿದ್ವಿ. ಆರ್ಟ್ಸ್ ಅಲ್ವಾ, ಆರ್ಟ್ಸ್ ಅಲ್ಲಿ ಸಿಕ್ಕಿದ್ದೆಲ್ಲ ಬರೆಯೋದಲ್ಲಿ. ಟೀಚರ್ ಎಲ್ಲ ಏನೆಲ್ಲ ಬೈದಿರೋ ಅದೆಲ್ಲ ಸೇರ್ಸ್ಕೊಂಡೆ ಬರ್ಬಿಡೋದು ಲಾಸ್ಟಲ್ಲಿ. ಸೊ ಆ ರೀತಿ ತರಲೆಗಳು ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಪಾಸ್ ಆಗ್ಬಿಟ್ವಿ ನಾವು. ಅದಾದ್ಮೇಲೆ ಸ್ವಲ್ಪ ಈ ಫಿಲಮ್ ಫೀಲ್ಡು ಬಿಟ್ಬಿಟ್ಟಿದ್ದೆ ನಾನು. ಇನ್ನು ಅಥ್ಲೆಟಿಕ್ಸ್ ಅಂತ ಹೇಳ್ಬೇಕಾದ್ರೆ ನಾನು ಡಿಗ್ರಿವರೆಗೂ ನಾವು ಕಾಲೇಜ್ ಚಾಂಪಿಯನ್ಸ್. ಕಾಲೇಜು ಅದು ಇದು. ಯಾಕಂದ್ರೆ ಹುಡುಗಿರಲ್ಲಿ ನಮ್ಮ ಅಕ್ಕ ಇರ್ತಿದ್ಲು ಚಾಂಪಿಯನ್, ಇರ್ತಿದ್ದೆ. ಫ್ಯಾಮಿಲಿ ಪೂರ್ತಿ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್. ಮನೇಲಿ ಯಾರು ಇದ್ದಾರೆ ರಂಜಿತ್? ಈಗ ನನ್ನ ಅಕ್ಕಂದಿರು ಇದ್ದಾರೆ ಇಬ್ರು. ಓಕೆ. ಅವರಿಬ್ರು ಮಕ್ಳಿದ್ದಾರೆ. ಓಕೆ. ಆಮೇಲೆ ಭಾವ ಇದ್ದಾರೆ. ಓಕೆ. ಡ್ಯಾಡಿ, ನಾನು. ಓಕೆ. ಇವಾಗ ಇನ್ನೊಬ್ರು ಆ್ಯಡ್ ಅಪ್ ಆಗ್ತಾರೆ. ಮನೆಗೆ ಲಕ್ಷ್ಮಿ ಬರ್ತಾ ಇದ್ದಾರೆ. ಹೌದೌದು. ಸೊ ಮಮ್ಮಿ ಜಾಗದಲ್ಲ ತುಂಬಕ್ಕೆ ಇವಾಗ ನಮ್ಮ ಮನೆಗೆ ಇನ್ನೊಬ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇದೆ ಸಪ್ರೇಟ್ ಸೆಗ್ಮೆಂಟ್ ಇದೆ. ಈಗ ಕಾಲೇಜಲ್ಲಿ ಲವ್ ಗಿವ್ ಏನಾದ್ರು? ಅದು ಬೇಜಾನಿರುತ್ತೆ ನಮ್ದು. ಬೇಜಾನು ಅದೆಲ್ಲ ಇಲ್ಲ, ಅದೆಲ್ಲ ನಾವೆಲ್ಲ ಹೇಳ್ಬಿಟ್ಟಿದೀವಿ. ನೀನ್ ನಂಗೆ ಹೇಳಿದ್ದಲ್ಲ ಸೆಟ್ ಅಲ್ಲ ಏನೂ ಇಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್ ಮಿರರ್ ಇಟ್ಟಂಗೆ ಇಟ್ಬಿಟ್ಟಿದ್ದೀನಿ ನಾನು ಅಂತ. ಅದೆಲ್ಲ ನಮ್ ಜನಕ್ಕೆ ಗೊತ್ತಾಗಬೇಕಲ್ಲ. ಇನ್ನೊಂದೇನು ಅಂದ್ರೆ ಗರ್ಲ್ ಫ್ರೆಂಡ್ಸ್ ಅಂತ ಬಂದಾಗ ನಂದು ಫಸ್ಟ್ ಗರ್ಲ್ ಫ್ರೆಂಡ್ ಬಂದು 7th ಸ್ಟ್ಯಾಂಡರ್ಡ್ ಅಲ್ಲಿ. ಓ ಅಂತ ಕಾಲತ್ತಿಲ್ಲ. ಓಕೆ. ಅಂತ ಕಾಲತ್ತಿಲ್ಲ 7th ಸ್ಟ್ಯಾಂಡರ್ಡ್ ಲವ್ ಸ್ಟೋರಿ. ಅದು ಏನು ಈ ಕಡೆಯಿಂದ ಆ ಕಡೆ ನೋಡೋದು, ಆ ಕಡೆಯಿಂದ ಈ ಕಡೆ ನೋಡೋದು, ಇನ್ನೇನು ಮಾಡೋದು ಇನ್ನೇನು ಅಲ್ಲ ಬೇರೆ. ನಮ್ಗೆ 7th ಸ್ಟ್ಯಾಂಡರ್ಡ್ ಅಂತ ಇರ್ಬೇಕಾದ್ರೆ ನಮ್ಗೆ ಅವಾಗ ಏನ್ ಮಾಡ್ತಿದ್ರು, ತೀಟ್ಲೆ ಮಾಡ್ತಾರೆ ಅಂದ್ಬಿಟ್ಟು ಒಂದು ಹುಡುಗ ಒಂದು ಹುಡುಗಿ ಕೂರ್ಸೋರು. ಯಾವ ಸ್ಕೂಲ್ ಗುರು ಅದು? ವಾಣಿ ಸ್ಕೂಲ್. ಮಜಾ ಕೇಳೋ, ಅದೇ ನಮ್ದು ಅಲ್ಲ ಆಟ.
ಅದು ತರಲೇನೆ. ಇನ್ನೇನು ಮತ್ತೆ ಆ ಕಡೆಯಿಂದ ಈ ಕಡೆ ಕುತ್ಕೊಬೇಕಾದ್ರೆ ಇವಳು ರೇಗ್ಸೋದು, ಇವಳು ಕುತ್ಕೊಬೇಕಾದ್ರೆ ಅವಳು ರೇಗ್ಸೋದು, ಇದೇ ಕೆಲ್ಸಗಳು ನಮ್ದು. ಆಮೇಲೆ ಇದ್ಕೊಂಡು ಹಿಂಗೋ ಒಂದ್ ಕಡೆ ಆಯ್ತು, ಗರ್ಲ್ ಫ್ರೆಂಡ್ ಅಂತ ಆಯ್ತು, ಅವ್ರ ಅಪ್ಪನ ಗೊತ್ತಾಯ್ತು, ಮನೆಗೆ ಬಂದ್ರು, ಇಟ್ಕೊಂಡ್ರು ನಮಗೆ. ಡ್ಯಾಡಿ ಇದ್ಕೊಂಡು ನೋಡೋ ಯಾರೋ ಬಂದವ್ರೆ ನಿಮ್ದು ಫ್ರೆಂಡ್ ಅಪ್ಪ ಅಮ್ಮ ಅಂದ್ರು. ಯಾರು? ಅವಾಗ ಲವ್ ಸ್ಟೋರಿ ಇದು ಲೆಟರ್ ಕೊಟ್ಬಿಟ್ಟಿದ್ದೆ. ಲವ್ ಲೆಟ್ರು ನೀನೇ ಬರ್ಸಿದ್ದ? ನಾನೇ ಬರ್ದೆ. ಅದೇನಂತ ಬರ್ದಿದೆ, ಮೈ ಲವ್ ಇಸ್ ಲೈಕ್ ಹಾರ್ಟ್ ಸಮಥಿಂಗ್, ಏನೋ ಲೈಟ್ ಗೀಟ್ ಅಂತ ಹಾಕಿ ಏನೋ ಬರ್ದು ಹಾಕಿಟ್ಟಿದ್ದೆ ಅಲ್ಲಿ ಇಂಗ್ಲೀಷಲ್ಲಿ. ಅದು ಬರ್ದು ಹಾಕಿದ ತಕ್ಷಣ ಅವ್ರು ತಗೊಂಡೋಗಿ ಬ್ಯಾಗಲ್ಲಿ ಇಟ್ಕೊಂಡಿದ್ದು. ಅವ್ರ ಅಮ್ಮ ಹೋಮ್ ವರ್ಕ್ ಏನು ಕೈ ಹಾಕಿದ್ದಾರೆ. ಲೆಟರ್ ಸಿಕ್ತಲ್ಲ, ಬಂದು ಮನೆಗೆ. ಏನ್ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮಗ ಹಿಂಗೆಲ್ಲ ಹಿಂಗೆ ಅಂತ. ನಮ್ಮ ಅಪ್ಪ ಇಟ್ಕೊಂಡು ಆಯ್ತಾ ಎಲ್ಲ ಮುಗೀತಾ, ಇನ್ಮೇಲೆ ಮಾಡಲ್ಲ ಬಿಡಿ ಮೇಡಮ್ ಅಂತ ಕಳಿಸಿದ್ರು. ನೀನು ಕಟ್ ಮಾಡ್ದ ಇಲ್ವಾ? ಇಲ್ಲ ಇಲ್ಲ. ಆಮೇಲೆ ಇನ್ನೂ ಮಜಾ ಇತ್ತು ಕೇಳುವ. ಒಳ್ಳೆ ಮಜಾ ಏನು ಅಂದ್ರೆ, ಆಮೇಲೆ ನಮ್ಮಪ್ಪ ಏನೋ ಈಗಲೇ ಲವ್ ಸ್ಟೋರಿ ಎಲ್ಲ ಬರ್ತಿದ್ದೀನೇನೋ, ಸಖತ್ತಾಗಿದೆ, ಸೂಪರ್, ನೀನು ಯಾಕೋ ಮೀರಿ ಹೋಗ್ಬಿಟ್ಟಿದ್ಯಾ ನೀನು, ಹಂಗೆ. ಏನಿಲ್ಲ ಡ್ಯಾಡಿ, ಅವಳೇ ಫಸ್ಟ್ ಪ್ರಪೋಸ್ ಮಾಡಿದ್ದು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದೆ. ಹೇಳಿದ ತಕ್ಷಣ ಆಯ್ತು ಬಿಡಪ್ಪ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ, ಕೆಲಸ ಮಾಡು, ಚೆನ್ನಾಗಿ ಓದು, ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ, ಅವಳನ್ನೇ ಮದುವೆ ಹೋಗು ಅಂದ್ಬಿಟ್ರು. ಹೋಗ್ಲೇ 7ನೇ ಕ್ಲಾಸ್ಗೆ? ಅವಾಗಲೇ ಆಯ್ತು ತಾವು ನಮ್ಮ ಅಪ್ಪನೇ ಕೊಟ್ಬಿಟ್ರಲ್ಲ, ಸುಮ್ಮನೆ ಆಗೋದು. ಹಂಗೆ ಒಂದೊಂದೇ ಶುರು ಆಯಿತು. ಆಮೇಲೆ 9th ಸ್ಟ್ಯಾಂಡರ್ಡ್ ಒಂದು ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು, 10th ಸ್ಟ್ಯಾಂಡರ್ಡ್ ಒಂದು,